ವಯಸ್ಸಿಂದ ಉಸಿರಾಟ ತೊಂದರೆ ಇತ್ತು. ಚಿಕ್ಕ ವಯಸ್ಸಿಂದ? ಹೌದು, ಚಿಕ್ಕ ವಯಸ್ಸಿಂದಾನೇ ಇತ್ತು. ಮತ್ತೆ ನರಗಳ ತೊಂದರೆನೂ ಇತ್ತು. ಏನಾದರೂ ವೆಯ್ಟ್ ಎತ್ತಿದ್ರೆ ನರಗಳು ಹಿಡ್ಕೊಳ್ಳೋದು ಈ ಥರ ಇತ್ತು. ಮತ್ತೆ ಕೆಲಸ ಮಾಡುವಾಗ ಉಸಿರು ಕಟ್ಟೋದು ಸ್ವಲ್ಪ ಈ ಕಾಲಿಂದ ಇಲ್ಲಿವರೆಗೂ ಇತ್ತು. ಪೂರ್ತಿ ಇದ್ದಿದ್ದು ಇವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋಯ್ತು. ಇದ್ರದ್ದು ಹಳೇದು ಫೋಟೋ ಇಟ್ಟಿದ್ದೀರಾ? ಶ್ವಾಸಕೋಶದ ತೊಂದರೆ, ಆಸ್ತಮಾ, ವೀಸಿಂಗ್ ಈ ಥರ ತೊಂದರೆಯಿಂದ ಒದ್ದಾಡ್ತಾ ಇದ್ದಿದ್ದು ಅವರು, ಸುರೇಶ್ ಅವರು ನಮ್ಮ ಹತ್ರ ಬಂದು 4 ತಿಂಗಳು ಮೆಡಿಸಿನ್ ತಗೊಂಡು ಕಂಪ್ಲೀಟಾಗಿ ಗುಣ ಆಗಿದ್ದಾರೆ. ಈ ಥರ ಸುಮಾರು ಜನಗೆ ಡೌಟ್ ಇರುತ್ತೆ. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಬೋಗರ್ ಸಿದ್ಧ ಔಷಧಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ತಮಿಳುನಾಡಲ್ಲಿರೋ ಸೈಯಾರ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಶಿಲೆಗಳು ಮಾಡೋ ಶಿಲ್ಪಿ ಸುರೇಶ್ ಅವರಿದ್ದಾರೆ. ಅವರು ನಮ್ಮನ್ನು ಏನಕ್ಕೆ ನೋಡೋಕೆ ಬಂದಿದ್ರು, ಅವ್ರಿಗೇನು ತೊಂದರೆ ಇತ್ತು, ಆ ತೊಂದರೆ ಹೇಗೆ ಸರಿಯಾಯಿತು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಸುರೇಶ್, ನೀವು ಏನು ತೊಂದರೆಯಿಂದ ನಮ್ಮನ್ನು ನೋಡೋಕೆ ಬಂದಿದ್ರಿ? ಚಿಕ್ಕ ವಯಸ್ಸಿಂದ ಉಸಿರಾಟ ತೊಂದರೆ ಇತ್ತು. ಚಿಕ್ಕ ವಯಸ್ಸಿಂದ? ಹೌದು, ಚಿಕ್ಕ ವಯಸ್ಸಿಂದಾನೇ ಇತ್ತು. ಮತ್ತೆ ನರಗಳ ತೊಂದರೆನೂ ಇತ್ತು. ಏನಾದರೂ ವೆಯ್ಟ್ ಎತ್ತಿದ್ರೆ ನರಗಳು ಹಿಡ್ಕೊಳ್ಳೋದು ಈ ಥರ ಇತ್ತು. ಮತ್ತೆ ಕೆಲಸ ಮಾಡುವಾಗ ಉಸಿರು ಕಟ್ಟೋದು, ಸ್ವಲ್ಪ ದೂರ ಓಡಿದ್ರೂ ತುಂಬ ಉಸಿರು ಕಟ್ಟೋದು, ಈ ಥರ ಪ್ರಾಬ್ಲಮಿಂದ ನಾನು ಸ್ವಲ್ಪ ಮೆಡಿಸಿನ್ ತಗೊತಾ ಇದ್ದೆ ಚಿಕ್ಕ ವಯಸ್ಸಿಂದಾನೇ. ಯಾವ ಮೆಡಿಸನು ಸೆಟ್ ಆಗದೆ ಒಂದು ದಿವಸ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋ ನೋಡಿದೆ. ನಿಮ್ಮ ವೀಡಿಯೋ ನೋಡಿ ನಿಮ್ಮ ಹತ್ರ ಮೆಡಿಸಿನ್ ತಗೊಂಡ್ಮೇಲೆ ಇವಾಗ ನನಗೆ ಪರವಾಗಿಲ್ಲ, ಚೆನ್ನಾಗಿದ್ದೀರಾ. ನಿಮಗೆ ಮೋಷನ್ ಅವಾಗವಾಗ ಹೋಗ್ತಾ ಇದ್ರಿ? ಮೋಷನ್ ಹೋಗ್ತಾ, ಹೊಟ್ಟೆಲ್ ಅಲ್ಸರ್ ತೊಂದರೆ ಇತ್ತು, ನಿಮಗೆ ಗ್ಯಾಸ್ ಫಾರ್ಮ್ ಆಗಿತ್ತು, ಅದರಿಂದ ನಿಮಗೆ ನರ ತೊಂದರೆನೂ ಇತ್ತು, ಮತ್ತೆ ಶ್ವಾಸಕೋಶದ ತೊಂದರೆ ಇತ್ತು, ಅದರಿಂದಾಗಿ ನಿಮಗೆ ವೀಸಿಂಗ್ ತರ ತೊಂದರೆನೂ ಸ್ಟಾರ್ಟ್ ಆಗಿತ್ತು. ವೀಸಿಂಗ್ ತರಾನೇ ಉಸಿರು ಕಟ್ಟ ಚಿಕ್ಕ ವಯಸ್ಸಿಂದಾನೇ ಇತ್ತು ಅದು? ಹೌದು, ಇದು ನನ್ನ ಚಿಕ್ಕ ವಯಸ್ಸಿಂದಾನೇ ಇತ್ತು. ಇವಾಗ ನಮ್ಮ ಹತ್ರ ಒಂದು 4 ತಿಂಗಳು ಮೆಡಿಸಿನ್ ತಗೊಂಡಿರ್ತೀರಾ ನೀವು? 4 ತಿಂಗಳು ಮೆಡಿಸಿನ್ ತಗೊಂಡಿರ್ತೀನಿ. ಇವಾಗ 4 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮ್ಗೆ ಇವಾಗ ಪದೇ ಬಾತ್ರೂಮ್ ಹೋಗೋ ತೊಂದರೆ, ಇವಾಗ ಅದೆಲ್ಲ ಇಲ್ಲ. ಓಕೆ, ಇವಾಗ ಉಸಿರಾಟದ ತೊಂದರೆ ಏನಾದ್ರು ಇದೆಯಾ? ಪರವಾಗಿಲ್ಲ. ಮೈ ಕೈ ಎಲ್ಲ ನೋವು ಇತ್ತಲ್ಲ, ಅದು ಹೆಂಗಿದೆ ಇವಾಗ? ಎಲ್ಲಾನು ಸರಿ ಆಗೋಯ್ತು. ನರ ಸಂಬಂಧಪಟ್ಟಿರೋ ತೊಂದರೆ ಇತ್ತು, ಅದನ್ನು ಸರಿ ಆಯ್ತು. ಆ ನರಗಳ ತೊಂದರೆನೂ ಸರಿ ಆಗೋಯ್ತು ಇವಾಗ ನನಗೆ. ಮತ್ತೆ ನಿಮ್ಗೆ ಕೈಯಲ್ಲಿ ಕಾಲಲ್ಲಿ ಒಂಥರ ಸ್ಕಿನ್ ಪ್ರಾಬ್ಲಮ್ ಇತ್ತು? ಹೌದು ಸರ್, ಅದು ಸರಿ ಆಗೋಯ್ತು. ಇಲ್ಲಿ ನೋಡಿ, ಈ ಕಾಲಿಂದ ಇಲ್ಲಿವರೆಗೂ ಇತ್ತು. ಪೂರ್ತಿ ಇದ್ದಿದ್ದು ಇವಾಗ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋಯ್ತು. ಇದ್ರದ್ದು ಹಳೇದು ಫೋಟೋ ಇಟ್ಟಿದ್ದೀರಾ? ಫೋಟೋಸ್, ಆ ಫೋಟೋ ಒಂದ್ ಸ್ವಲ್ಪ ಕೊಡಿ ನಮ್ಗೆ. ಕಾಲ್ ಬಿಟ್ಟು ಇಲ್ಲಿ ಮೇಲೆ ಕೈ ಹತ್ರ ನೋಡಿ, ಇಲ್ಲಿತ್ತು ಕರೆಕ್ಟ್ ಆಗಿ, ಈ ಫುಲ್ ಆಗೇ ಇತ್ತು ಈ ಸ್ಟೆಚ್. ಇವಾಗ ಆ ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇವ್ರಿಗೆ ಏನ್ ತೊಂದರೆ ಅಂದ್ರೆ ವೀಕ್ಷಕರೇ, ಇವ್ರಿಗೆ ಅಲ್ಸರು, ಗ್ಯಾಸ್ಟ್ರಿಕ್, ಆಮೇಲೆ ಮೂಲ ಸಂಬಂಧಪಟ್ಟಿರೋ ತೊಂದರೆಯಿಂದ ನರ ಸಂಬಂಧಪಟ್ಟಿರೋ ತೊಂದರೆ ಮತ್ತು ಶ್ವಾಸಕೋಶ ಸಂಬಂಧಪಟ್ಟಿರೋ ತೊಂದರೆ ಇತ್ತು. ಇವ್ರಿಗೆ 4 ವಯಸ್ಸು ಮಗುವಿಂದ ಆ ತೊಂದರೆ ಇತ್ತು, ಶ್ವಾಸಕೋಶದ ತೊಂದರೆ, ವೀಸಿಂಗ್ ಪ್ರಾಬ್ಲಮ್ಮು. ಚಿಕ್ಕ ಮಗುವಿಂದ ಇದ್ದಿದ್ದ ತೊಂದರೆ ನಮ್ಮ ಹತ್ರ ಒಂದು 4 ತಿಂಗಳು ಚಿಕಿತ್ಸೆ ತಗೊಂಡು ಇವಾಗ ಕಂಪ್ಲೀಟ್ ಆಗಿ ಅವ್ರು ಕ್ಲಿಯರ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ನೀವು ಚಿಕಿತ್ಸೆ ತಗೊಂಡು ಎಷ್ಟು ತಿಂಗಳಾಯ್ತು? ಕರೆಕ್ಟಾಗಿ 1 ವರ್ಷ ಆಯ್ತು. ಓಕೆ, 1 ವರ್ಷ ಆಯ್ತು. ಈ 1 ವರ್ಷದಲ್ಲಿ ಮತ್ತೆ ನಿಮ್ಗೆ ಏನಾದ್ರು ಆ ಥರ ತೊಂದರೆ? ಮಳೆಗಾಲ, ಬಿಸಿಲುಗಾಲ, ಈ ಟೈಮಲ್ಲಿ ಏನಾದ್ರು ತೊಂದರೆನೂ ಇಲ್ಲ? ನೋಡಿ ವೀಕ್ಷಕರೇ, ನಮ್ಮ ಹತ್ರ ಮೆಡಿಸಿನ್ ತಗೊಂಡು 1 ವರ್ಷ ಆಗಿದೆ, ಇವತ್ತವರೆಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋನು ಅವರೇ ಫೋನ್ ಮಾಡಿಬಿಟ್ಟು ನಾನು ಗುಣ ಆಗಿರೋ ಥರ 4 ದಿನಕ್ಕೆ ಉಪಯೋಗ ಆಗಲಿ, ಸೊ ನಾನು ಒಂದು ವಿಡಿಯೋ ಕೊಡ್ತೀನಿ ಅಂತ ಅವ್ರು ಕರೆದು ಕೊಡ್ತಾ ಇರೋದು ಈ ವಿಡಿಯೋ. ಓಕೆ ವೀಕ್ಷಕರೇ, ಈ ವಿಡಿಯೋ 4 ಜನಕ್ಕೆ ಉಪಯೋಗ ಆಗುತ್ತೆ, ಈ ವಿಡಿಯೋನ ಶೇರ್ ಮಾಡಿ. ಸರಿ ವೀಕ್ಷಕರೇ, 4 ವರ್ಷದಿಂದ ಶ್ವಾಸಕೋಶದ ತೊಂದರೆ, ಆಸ್ತಮಾ, ವೀಸಿಂಗ್ ಈ ಥರ ತೊಂದರೆಯಿಂದ ಒದ್ದಾಡ್ತಾ ಇದ್ದಿದ್ದು ಅವರು, ಸುರೇಶ್ ಅವರು ನಮ್ಮ ಹತ್ರ ಬಂದು 4 ತಿಂಗಳು ಮೆಡಿಸಿನ್ ತಗೊಂಡು ಕಂಪ್ಲೀಟಾಗಿ ಗುಣ ಆಗಿದ್ದಾರೆ. ಈ ಥರ ಸುಮಾರು ಜನಗೆ ಡೌಟ್ ಇರುತ್ತೆ, ಇದಕ್ಕೆ ಔಷಧಿ ಇಲ್ಲ, ಇದಕ್ಕೆ ನಾವು ಎಲ್ಲೂ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಾಗಲ್ಲ ಅಂತ. ನಮ್ಮ ಹತ್ರ ಇರೋದು ಸಿದ್ಧ ಪಾರಂಪರೆಯಿಂದ ಬಂದಿರೋದು ಗುರುಮದ್ದು ಅಂತ. ಸೊ ಈ ಮದ್ದಿಗೆ ಬಗ್ಗದೇ ಇರೋ ಕಾಯಿಲೆ ಯಾವುದೂ ಇಲ್ಲ. ಎಲ್ಲ ರೀತಿ ಕಾಯಿಲೆಗಳಿಗೂ ನಮ್ಮ ಹತ್ರ ಮೆಡಿಸನ್ ಇದೆ. ಇದೇ ರೀತಿ ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಯಿಂದ ಬಳಲುತ್ತಿದ್ದು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿರೋರದ್ದು ಒಂದು ವಿಡಿಯೋ
ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಚೆಕ್ ಮಾಡಿ ನೋಡಿ. ಸರಿ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.